ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಜೀವ ಪ್ರಕರಣ ಸಂಧಿಯಲ್ಲಿ 25ನೇ ಶ್ಲೋಕ. ಸೂತ್ರ ನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ, ಗಾತ್ರದೊಳು ನೆಲೆಸಿರಳು ತಿಳಿಯದೆ ಕಂಡಲ್ಲಿ, ಧಾತ್ರಿಯೊಳು ಸಂಚರಿಸಿ ಪುತ್ರ ಕಳತ್ರ ಸಹಿತನು ದಿನದಿ ತೀರ್ಥಕ್ಷೇತ್ರ ಯಾತ್ರೆಯ ಮಾಡಿದೆವು ಎಂದೆನುತ ಹಿಗ್ಗುವರು. ಸೂತ್ರನಾಮಕ ಪ್ರಾಣಪತಿ, ಸೂತ್ರ ಎನ್ನುವ ಹೆಸರಿನ ಪ್ರಾಣದೇವರು, ಅವರ ಪತಿಯಾದ ಪ್ರಾಣನಿಗೂ ಪ್ರಾಣನಾದ ಹಂಸನಾಮಕ ಪರಮಾತ್ಮ, ಅವನು ಗಾಯತ್ರಿ ಸಂಪ್ರತಿಪಾದ್ಯನಾಗಿ, ಗಾಯತ್ರಿ ಮಂತ್ರದ ಪ್ರತಿಪಾದ್ಯ, ಇಡೀ ವೇದಗಳ ಸಾರ, ಅದನ್ನ ಪ್ರಣವ ಅಂತ ಕರೀತಾರೆ, ಓಂಕಾರ. ಆ ಓಂಕಾರದ ವ್ಯಾಕರಣವೇ, ಅದರ ಎಕ್ಸ್ಪ್ಯಾಂಡೆಡ್ ಫಾರ್ಮೇ, ಅದರ ಎಕ್ಸ್ಪ್ಲನೇಷನೇ ವ್ಯಾಹೃತಿಗಳು, ಭೂಹು ಭುವಃ ಸ್ವಹ. ಅದರ ಒಂದು ವಿವರಣೆಯೇ 3 ಪಾದದ ಗಾಯತ್ರಿ. ಅದೇನು ಸಂಧ್ಯಾವಂದನೆಯಲ್ಲಿ ನಾವು ಹೇಳ್ತೀವಿ ಗಾಯತ್ರಿ, ಅದು ಅಲ್ಲಿ 3 ಪಾದಗಳು ಇವೆ. ಆ 3 ಪಾದಗಳ ಎಕ್ಸ್ಪ್ಯಾನ್ಷನ್ನೇ ಪುರುಷ ಸೂಕ್ತ. ಅದರಲ್ಲಿ 3 ವರ್ಗ ಇದೆ. ಮೊದಲನೇ ವರ್ಗ ಋಗ್ವೇದ ಮಂತ್ರದ ಅರ್ಥವನ್ನು ಹೇಳ್ತದೆ, ದ್ವಿತೀಯ ವರ್ಗ ಯಜುರ್ವೇದದ್ದು, ತೃತೀಯ ವರ್ಗ ಸಾಮವೇದದ ಅರ್ಥವನ್ನು ಹೇಳ್ತಾ ಇದೆ ಅಂತ ಒಟ್ಟು. ಆ ಪುರುಷ ಸೂಕ್ತದ ವ್ಯಾಖ್ಯಾನವೇ 3 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ. ಹಾಗೆ ಅದರ ವ್ಯಾಖ್ಯಾನವೇ, ಇಡೀ ವೇದದ ವ್ಯಾಖ್ಯಾನವೇ ಇತಿಹಾಸ ಪುರಾಣಗಳು, ರಾಮಾಯಣ, ಮಹಾಭಾರತ, ಭಾಗವತಾದಿ ಪುರಾಣಗಳು. ಅದರಿಂದ ಕಲಿಯುಗದಲ್ಲಿ ನಮಗೆ ಸಿಕ್ಕಿದ ವೇದ ಹಾಗೆ ಅಂದ್ರೆ, ಆರಂಭದ ವೇದ ಅಂದ್ರೆ ಅದು ಭಾಗವತವೇ, ಭಾಗವತಾದಿ ಪುರಾಣಗಳೇ. ಅದನ್ನ ಓದ್ತಾ ಋಗ್ವೇದ, ಯಜುರ್ವೇದ ಇತ್ಯಾದಿ ವೇದಗಳನ್ನು ಕೂಡ ಓದುವ ಪದ್ಧತಿ ಇದೆ. ಅದರಿಂದ ಅವಶ್ಯವಾಗಿ ಬ್ರಾಹ್ಮಣನಾದವ ವೇದ ಮಂತ್ರಗಳನ್ನ ಓದಬೇಕು, ಭಾಗವತವನ್ನು ಕೂಡ ಕೇಳಬೇಕು ಅಂತ ಇದೆ. ಆ ವೇದದ ವ್ಯಾಖ್ಯಾನವೇ ಭಾಗವತ, ಇನ್ನೇನಿಲ್ಲ. ಈ ರೀತಿಯಾಗಿ ಪರಮಾತ್ಮ ಗಾಯತ್ರಿ ಪ್ರತಿಪಾದ್ಯನಾಗಿ ಈ ಗಾತ್ರದೊಳು, ಈ ಶರೀರದಲ್ಲಿ ನೆಲೆಸಿದ್ದು, ಧಾತ್ರಿಯೊಳು ಕಂಡಲ್ಲಿ ಸಂಚರಿಸಿ, ಭೂಮಿಯ ಎಲ್ಲಾ ಜಾಗದಲ್ಲೂ ಕೂಡ ಸಂಚಾರ ಮಾಡ್ತಾ ಪರಮಾತ್ಮ ಪುತ್ರ ಕಳತ್ರ ಸಹಿತ, ಮಕ್ಕಳು ಹೆಂಡತಿ ಸಹಿತವಾಗಿ, ಅನುದಿನದಿ ತೀರ್ಥಕ್ಷೇತ್ರ ಯಾತ್ರೆಯು ಮಾಡಿದೆವು ಎಂದೆನುತ್ತಾ, ಪ್ರತಿ ದಿವಸ ತೀರ್ಥಕ್ಷೇತ್ರ ಮಾಡಿದೆವು ಹಾಗೆ ಅಂತ ಹೇಳುತ್ತಾ ಹಿಗ್ಗುವರು, ತಾವು ಹಿಗ್ತಾರೆ ಹಾಗೆ ಅಂತ. ಅಂದ್ರೆ ಪರಮಾತ್ಮನೇ ಒಳಗಿದ್ದು ಮಾಡ್ತಾನೆ ಎನ್ನುವ ಅನುಸಂಧಾನ ಇಲ್ಲದೆ ಮಾಡತಕ್ಕ ಅಜ್ಞಾನಿಗಳು ತಾವೇ ತೀರ್ಥಯಾತ್ರೆ ಮಾಡಿದೀವಿ ಹಾಗೆ ಅಂತ ಹೇಳಿ ತಿಳ್ಕೋತಾರೆ. ಆದರೆ ಅನುಸಂಧಾನ ಪೂರ್ವಕ ದೇಹದಲ್ಲಿ ಇರತಕ್ಕ ಪರಮಾತ್ಮನ ರೂಪಗಳನ್ನ ಚಿಂತನೆ ಮಾಡಿದರೆ ತೀರ್ಥಯಾತ್ರೆ ಮಾಡಿದಕ್ಕಿಂತಲೂ ಕೂಡ ಉತ್ತಮ ಫಲ ಸಿಗ್ತದೆ. ತೀರ್ಥಯಾತ್ರೆ ಮಾಡಿ ನದಿಯ ಸ್ನಾನಾದಿಗಳನ್ನ ಮಾಡಿ ದೇವರ ಸ್ಮರಣೆಯನ್ನು ಬಿಟ್ಟು ಮಾಡಿದರೆ ಅದು ಉಪಯೋಗನೇ ಇಲ್ಲ. ತದ್ವಿರುದ್ಧ ಮನೆಯಲ್ಲೇ ಇದ್ದು ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ, ಪರಮಾತ್ಮ ಈ ರೀತಿಯಾಗಿ 8 ದಳಗಳಲ್ಲೂ ಕೂಡ ಸಂಚಾರ ಮಾಡ್ತಾನೆ, ಅದರಿಂದ ಪಾಪ ಪುಣ್ಯಗಳನ್ನ ಜೀವನ ವತಿಯಿಂದ ಮಾಡಿಸ್ತಾನೆ, ಪರಮಾತ್ಮನೇ ಕರ್ತ, ನಾಹಂ ಕರ್ತ ಹರಿಕರ್ತ ಎನ್ನುವ ಚಿಂತನೆಯಿಂದ ಮಾಡಿದವರಿಗೆ ತೀರ್ಥಯಾತ್ರೆ ಹೋಗಿ ಮಾಡಿದ ಪುಣ್ಯಕ್ಕಿಂತಲೂ ಉತ್ತಮ ಫಲ ಇದೆ ಅಂತ ಕೊಟ್ಟು, ಅದರಿಂದ ಅಷ್ಟದಳದಲ್ಲಿ ಪರಮಾತ್ಮ ಇದ್ದು ಪಾಪ ಪುಣ್ಯಗಳನ್ನ ಮಾಡಿಸ್ತಾನೆ ಎಂಬ ಒಂದು ಎಚ್ಚರ ನಮ್ಮಲ್ಲಿ ಇರಬೇಕು. ಆ ಮೂಲೇಶ ನಾಮಕ ಪರಮಾತ್ಮ, ಅವನ ಪಾದದಲ್ಲಿ ವಾಯುದೇವರು, ಆ ವಾಯುದೇವರ ಪಾದದಲ್ಲಿ ಜೀವ ಇದ್ದಾನೆ ಅಂತ ನೋಡಿದ್ದೀವಿ. ಆ ಪರಮಾತ್ಮ ಸಂಚಾರ ಮಾಡ್ತಾ ನಮ್ಮ ವತಿಯಿಂದ ಕೆಲಸಗಳನ್ನು ಮಾಡಿಸ್ತಾನೆ ಅಂತ ಒಟ್ಟು. ನಾರಸಿಂಹ
ಸ್ವರೂಪದೊಳಗೆ ಶರೀರ ನಾಮಧಿಕರಿಸುವನು 16 ಕಳೆಗಳನ್ನುಳ್ಳ ಲಿಂಗದಿ ಪುರುಷ ನಾಮಕನು ತೋರುವನು ಅನಿರುದ್ಧದೊಳು ಶಾಂತಿ ರಮಣ ನಿರುದ್ಧ ರೂಪದಿ ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಳೇವರದೊಡಿದ್ದು. ಇನ್ನು ನರಸಿಂಹರೂಪಿ ಪರಮಾತ್ಮ ಜೀವನ ಸ್ವರೂಪ ದೇಹದಲ್ಲಿ ಇದ್ದಾನೆ. ಆ ಸ್ವರೂಪ ದೇಹದಿಂದಲೇ ಅವನನ್ನು ಕೂಡ ಕರೀತಾರೆ. ಇನ್ನು 16 ಕಳೆಗಳುಳ್ಳ ಲಿಂಗ ಶರೀರದಲ್ಲಿ ಪುರುಷನಾಮಕ ಪರಮಾತ್ಮ ಇದ್ದಾನೆ. ಅನಿರುದ್ಧ ಶರೀರದಲ್ಲಿ ಅನಿರುದ್ಧಪತಿಯಾದ ಶಾಂತಿಪತಿಯಾದ ಅನಿರುದ್ಧ ಪ್ರೇರಕನಾಗಿ ನೆಲೆಸಿರುವನು. ಇನ್ನು ಸ್ಥೂಲ ಕಳೆಯವರದಳು ಸ್ಥೂಲ ದೇಹದಲ್ಲಿ ಪ್ರದ್ಯುಮ್ನ ರೂಪಿ ಇದ್ದಾನೆ. ಒಟ್ಟು ಈ ರೀತಿಯಾಗಿ ಇದ್ದಾನೆ ಅಂತ ನಾವು ಪರಮಾತ್ಮ ನಮ್ಮ ಒಳಗಿದ್ದು ಮಾಡಿಸ್ತಾನೆ. ಎಲ್ಲ ಕರ್ಮವನ್ನು, ನಮ್ಮ ಅಸ್ತಿತ್ವವನ್ನು ಕೊಡ್ತಾನೆ. ನಾವಿರ್ಬೇಕಲ್ಲ, ಏನಾದ್ರು ಕರ್ಮ ಮಾಡಬೇಕಂದ್ರೆ ನಾವು ಬದುಕಿರ್ಬೇಕಲ್ಲ. ಅಸ್ತಿತ್ವವನ್ನು ಕೊಟ್ಟು ಈ ಶರೀರ ಕೂಡ ಕೆಡದಂತೆ ಮಾಡಿ ನೋಡಿ, ಅನ್ನಾದಿ ಪದಾರ್ಥಗಳು ಕೊಳುತ್ತೋಗುತ್ತವೆ. ಅದು ಜಡ, ಈ ಶರೀರವು ಜಡ. ಅದೇ ರೀತಿಯಾಗಿ ಜಡ ಕೊಳೆಯದಂತೆ ಮಾಡಿ ಪರಮಾತ್ಮ ನಮ್ಮ ವತಿಯಿಂದ ಕರ್ಮಗಳನ್ನು ಮಾಡಿಸಿ ಪುಣ್ಯವನ್ನ ಸಂಪಾದನೆ ಮಾಡುವಂತೆ ಮಾಡಿ ಅನುಗ್ರಹವನ್ನು ಮಾಡ್ತಾನೆ. ಮೊದಲು ತ್ವಚ್ಚರ್ಮಗಳು ಮಾಂಸವು ರುಧಿರ ಮೇಧ ಮಜ್ಜವಸ್ಥಿಕ ಅದರೊಳಗೆ ಏಕೋನ ಪಂಚಾಶನ್ಮರುದ್ಗಣವು ನಿಧನ ಹುಂಕಾರದಿ ಸಾಮಕ ಅದರ ನಾಮದಿ ಕರೆಸು 90 ರೂಪದಿ ಧಾತುಗಳುಳಿಪ್ಪ. ಅಂದ್ರೆ ಧಾತು ಅಂತ ಹೇಳ್ತಾ ಇದ್ದಾರೆ. ಧಾತು ಅಂದ್ರೆ ಏನು ಹಾಗೆಂದ್ರೆ ಬಿಸಿಲು, ಚಳಿ, ಗಾಳಿ ಇವುಗಳೆಲ್ಲ ತ್ವಗಿಂದ್ರಿಯದ ಮೇಲೆ ಸ್ಪರ್ಶ ಆಗ್ತದೆ. ಆ ಬಿಸಿಲು ಗಾಳಿ ಎಲ್ಲ ಯಾವುದಕ್ಕೆ ತಾಕಿ ನಮಗೆ ಅದರ ಜ್ಞಾನ ಬರುತ್ತದೋ ಅದನ್ನ ತ್ವಗಿಂದ್ರಿಯ ಅಂತ ಕರಿತೀವಿ. ಇದು ದೇಹದ ಮೇಲಿರತಕ್ಕ ಒಂದು ಧಾತು ಅಂತ ಒಟ್ಟ ಅಭಿಪ್ರಾಯ. ನೋಡಿ, ಔಟರ್ ಸ್ಕಿನ್ ಅಂತ ಏನ್ ಹೇಳ್ತೀವಿ ಅದು ಒಂದು ಧಾತು. ಅದೇ ರೀತಿಯಾಗಿ ಆ ಮೇಲಿನ ಚರ್ಮದ ಒಳಗೆ ತ್ವಕ್, ಮಾಂಸ, ರುಧಿರ ಅಂದ್ರೆ ರಕ್ತ, ಮೇಧಸ್ಸು ಅಂದ್ರೆ ಕೊಲೆಸ್ಟ್ರಾಲು, ಮಜ್ಜ ಅಂದ್ರೆ ಮಜ್ಜೆಗಳು, ಅಸ್ಥಿ ಎಲುಬುಗಳು, ಈ ರೀತಿಯಾಗಿದೆ. ಇದನ್ನ ಸಪ್ತ ಧಾತುಗಳು ಅಂತ ಒಟ್ಟು ಕರೀತಾರೆ. ಶರೀರದಲ್ಲಿ ಸಪ್ತ ಧಾತುಗಳು ಇದೆ. ಆ ಧಾತುಗಳಲ್ಲಿ ಏಕೋನ ಪಂಚಾಶನ್ ಮರುದ್ಗಣವು 49 ಮರುಜ್ಜನರು ಇಲ್ಲಿ ಇದ್ದಾರೆ. 7 ಆ ಧಾತುವಿನಲ್ಲೂ ಕೂಡ. ನಿಧನ ಹುಂಕಾರದಿ ಸಾಮಗನು, ನಿಧನ ಹುಂಕಾರ ಮೊದಲಾದ ಸಾಮಗಾನದಿಂದ ಆಡಲ್ಪಡುವವ ಪರಮಾತ್ಮ. ಅದರ ನಾಮದಿ ಕರೆಸುತ್ತ, ಆ ಸಪ್ತ ಧಾತುಗಳ ಹೆಸರಿನಿಂದಲೂ ಕೂಡ ಪರಮಾತ್ಮನೇ ಅದರ ಒಳಗೆ ಇದ್ದು ಆ ಹೆಸರಿಂದ ಕರೆಸಿಕೊಳ್ಳಲ್ಪಡುತ್ತಾನೆ. ಚರ್ಮ ಅಂತ ಕರಿತೀವಿ. ಪರಮಾತ್ಮ ಚರ್ಮ ರೂಪದಿಂದ ಈ ಚರ್ಮದಲ್ಲಿ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಈ ರೀತಿಯಾಗಿ ತಿಳ್ಕೋಬೇಕು. ಈ ರೀತಿಯಾಗಿ 9 ಎನಿಪ ಅಂದ್ರೆ 49, 9 + 40 ಅಂದ್ರೆ 49 ರೂಪಗಳಲ್ಲಿ, ಧಾತುಗಳಲ್ಲಿ ಇರುವವನಾಗಿ ಪರಮಾತ್ಮ ಇದ್ದಾನೆ ಅಂತ. ಮರುದ್ಗಣಗಳು 49 ಜನ ಇದ್ದಾರೆ. ಅವರಲ್ಲಿ ನಿಯಾಮಕನಾಗಿ ಮತ್ತು ಪರಮಾತ್ಮ ಇದ್ದಾನೆ. ಒಂದೊಂದು ಧಾತುವಿನಲ್ಲೂ ಕೂಡ ಒಟ್ಟು 7 ಧಾತು, ಒಂದೊಂದು ಧಾತುವಿನಲ್ಲೂ 7 ಮರುದ್ಗಣರು ಇದ್ದಾರೆ ಅಂತ. ಒಟ್ಟು 49 ಮರುದ್ಗಣ 7 ಧಾತುವಿನಲ್ಲಿ ಸ್ಪ್ಲಿಟ್ ಮಾಡಿಕೊಂಡು ಇದ್ದಾರೆ. ಇದರಲ್ಲಿ ಸಾಮವೇದದಲ್ಲಿ ಕೊಂಡಾಡಲ್ಪಡುವವನಾಗಿ ಪರಮಾತ್ಮ ಇದ್ದಾನೆ ಅಂತ ಅದನ್ನು ಹೇಳಿದರು. ನಿಧನ, ಹಿಂಕಾರ, ಪ್ರಸ್ತಾವ,
ಪ್ರತಿಹಾರ, ಉದ್ಗೀತ, ಪಷಟ್ಕಾರ, ಆದಿನಾಮ ಎನ್ನುವ 7 ರೂಪದಲ್ಲಿ 7 ಮರುದ್ಗಣದಲ್ಲಿ ಇದ್ದು 7 ಧಾತುಗಳಲ್ಲಿ 7 ರೂಪವನ್ನು ಧರಿಸಿದವನಾಗಿ ಪರಮಾತ್ಮ ಇದ್ದಾನೆ ಅಂತ. ಆ 7 ಧಾತುವಿನಲ್ಲಿ ಇರುವ ಪರಮಾತ್ಮನ ರೂಪವನ್ನು ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ 7 ಧಾತುವಿನಲ್ಲಿ ಇರುವ ಮರುದ್ಗಣದ ಒಳಗೆ ಇರತಕ್ಕ ಪರಮಾತ್ಮನ ರೂಪ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀಹರೇ.